ತಾಯಿ ಹಾಸನಾಂಬೆಯ ದರ್ಶನಕ್ಕೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಸನಾಂಬೆಯ ಸನ್ನಿಧಾನದಲ್ಲಿ ಲಕ್ಷಗಟ್ಟಲೆ ಭಕ್ತರು ಜಮಾಯಿಸ್ತಾ ಇದ್ದಾರೆ. ನಿನ್ನೆ ಒಂದೇ ದಿನ ಹತ್ತತ್ರ 4 ಲಕ್ಷ ಜನ ದರ್ಶನವನ್ನು ಪಡೆದಿದ್ದಾರೆ. ನಾಳೆಯಿಂದ 3 ದಿನ ರಜೆ ಇದೆ. ಹಾಗಾಗಿ ಮತ್ತಷ್ಟು ರಶ್ ಆಗುವಂತಹ ಸಾಧ್ಯತೆ ಇದೆ. ಇದುವರೆಗೂ ಬರೋಬ್ಬರಿ 15 ಲಕ್ಷಕ್ಕೂ ಹೆಚ್ಚು ಮಂದಿ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ. ಈ ಬಾರಿ 30 ಲಕ್ಷಕ್ಕೂ ಹೆಚ್ಚು ಮಂದಿ ದರ್ಶನ ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಜಿಲ್ಲಾಡಳಿತ ಅಂದಾಜು ಮಾಡಿತ್ತು. ಆ ಅಂದಾಜಿನ ಪ್ರಕಾರವೇ ಜನ ಸೇರ್ತಾ ಇದ್ದಾರೆ. ಈ 5 ದಿನ ತುಂಬ ನಿರ್ಣಾಯಕ ದಿನ, ಬಹಳಷ್ಟು ಜನ ಬಂದು ಸೇರುವಂತಹ ದಿನ. ಹಾಗಾಗಿ ಈ 5 ದಿನ ಜಿಲ್ಲಾಡಳಿತ ಮತ್ತಷ್ಟು ಭದ್ರತೆಯನ್ನು ವ್ಯವಸ್ಥೆಯನ್ನು ಹೆಚ್ಚು ಮಾಡಿಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡುವುದಕ್ಕೆ ಹಾಸನಾಂಬೆಯ ಸನ್ನಿಧಾನದಿಂದ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಇವತ್ತು 9ನೇ ದಿನ, ಡೇ 1ಗಿಂತಲೂ ಕೂಡ ಇವತ್ತು ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇನ್ನುಳಿದಿರೋದು 5 ದಿನ. ಈ 5 ದಿನ ಮತ್ತಷ್ಟು ಭಕ್ತರ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆ. ಜಿಲ್ಲಾಡಳಿತ ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡಿದೆ, ಭಕ್ತರು ಏನು ಹೇಳ್ತಾರೆ, ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ. ಪ್ರೇಮ್ಕುಮಾರ್, ಹಾಸನಾಂಬ ದೇವಿ ದರ್ಶನಕ್ಕೆ ಇಂದು 9ನೇ ದಿನ. ವರ್ಷಕ್ಕೊಮ್ಮೆ ಮಾತ್ರ ಈ ದೇವಿ ದರ್ಶನವನ್ನು ಕರುಣಿಸ್ತಾರೆ. ಹಾಗಾಗಿ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ನೀವು ನೇರವಾಗಿ ದೃಶ್ಯದಲ್ಲಿ ಗಮನಿಸಬಹುದು. ಇದು ಹಾಸನಾಂಬ ದೇವಾಲಯದ ಮುಖ್ಯ ದ್ವಾರದ ಬಳಿ ಜನ ಜಂಗುಳಿ ಜಮಾಯಿಸಿದೆ. ಯಾಕೆಂದ್ರೆ ಇದು ವರ್ಷಕ್ಕೊಮ್ಮೆ ಮಾತ್ರ ದರ್ಶನವನ್ನು ಕರುಣಿಸುತ್ತೆ. ಅಲ್ಲದೆ ಇದು ವೀಕೆಂಡ್ ಆರಂಭವಾಗಿದೆ. ವೀಕೆಂಡ್ ಆದ ನಂತರ ದೀಪಾವಳಿ ಹಬ್ಬ ಪ್ರಾರಂಭವಾಗ್ತದೆ. ಈ ಹಬ್ಬದ ಸಮಯದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ನಿನ್ನೆ ಒಂದು ದಿನ ಸುಮಾರು 3.5 ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬ ದೇವಿಯ ದರ್ಶನವನ್ನ ಪಡೆದಿದ್ರು. ಇನ್ನು ಉಳಿದಿರ್ತಕ್ಕಂಥ ಏನು ಇವತ್ತು ಸೇರಿ 5 ದಿನ ಇದೆ, ಮತ್ತಷ್ಟು ಭಕ್ತರ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ರಾತ್ರಿ ಇಡೀ KSRTC ಬಸ್ಗಳನ್ನ ಹಾಸನಾಂಬರಿಗೆ ಏನ್ ತಳ್ತವೆ ಎಲ್ಲವೂ ಸಹ ನಿಲ್ಲಿಸಲಾಗಿತ್ತು. ಈಗ ಬಸ್ಗಳ ಸಂಖ್ಯೆಯನ್ನು ಸಹ ಕಡಿಮೆ ಮಾಡಿದ್ದಾರೆ. ಆದರೂ ಸಹ ಧರ್ಮದರ್ಶನ ಸಾಲಿರ್ಬೋದು, 1000 ರು ಹಾಗೂ 300 ರು ವಿಶೇಷ ದರ್ಶನ ಸಾಲುಗಳು ಎಲ್ಲವೂ ಸಹ ಭಕ್ತರಿಂದ ಭರ್ತಿಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು 3 ದಿನಗಳ ಕಾಲ ಹಾಸನದಲ್ಲಿ ವಾಸ್ತವ್ಯವನ್ನು ಹೂಡಿದ್ದೇನೆ. ನಿನ್ನೆ ರಾತ್ರಿ ಏನು 10 ಕಿಲೋಮೀಟರ್ ವರೆಗೂ ಧರ್ಮದರ್ಶನದ ಬ್ಯಾರಿಕೇಡ್ ಅನ್ನ ವಿಸ್ತರಿಸಲೇ ಮೊದಲು 7.5 ಕಿಲೋಮೀಟರ್ ವರೆಗೂ ಬ್ಯಾರಿಕೇಡ್ ಅನ್ನು ಹಾಕಲಾಗಿತ್ತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅಲ್ಲದೆ ಧರ್ಮದರ್ಶನ ಸಾಲಿನ ದಾಟಿ ಹೊರಗೆ ನಿಲ್ತಾ ಇರೋದ್ರಿಂದ ಪ್ರತಿದಿನ ಸಂಜೆ ಮಳೆ ಆಗ್ತಿದೆ. ಈ ಮಳೆಯಲ್ಲಿ ಭಕ್ತರು ನೆನಿಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ. ಈ ಹಿನ್ನೆಲೆಯಲ್ಲಿ ಏನು ಬ್ಯಾರಿಕೇಡ್ ನ ವಿಸ್ತರಿಸಲಾಗಿದೆ, ಅದೇ ರೀತಿ 1000 ರು ಇರ್ಬೋದು, 300 ರು ಅವನ್ನು ಸಹ ಬ್ಯಾರಿಕೇಡ್ ಗಳನ್ನ ವಿಸ್ತರಣೆ ಮಾಡಿ ಬರ್ತಕ್ಕಂಥ ಭಕ್ತರಿಗೆ ಯಾವುದೇ ನುಗ್ಗಲು ಉಂಟಾಗದಂತೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದಾರೆ. ಆದ್ರೂ ಸಹ ಭಕ್ತರು ಕಡಿಮೆ ಅಂತೂ ಆಗ್ತಿಲ್ಲ. ದಿನೇ ದಿನೇ ಭಕ್ತರ ಸಂಖ್ಯೆ ಏರಿಕೆ ಆಗ್ತಲೇ ಇದೆ. ಹೀಗಾಗಿ ರಾತ್ರಿ ಬಂದು ದರ್ಶನ ಪಡೆದಿರ್ತಕ್ಕಂತಹ ಭಕ್ತರು ಬೆಳಗಿನ ಜಾವ ತೆರಳುತ್ತಾ ಇದ್ದಾರೆ. ಇನ್ನು ರಾತ್ರಿ ದರ್ಶನ ಪಡೆದವರು ಅವ್ರಿಗೆಲ್ಲೂ ಉಳ್ಕೊಳ್ಳಿಕ್ಕೆ ವಾಸ್ತವ್ಯವಿಲ್ಲ. ಅವರು ಸಹ ಎಲ್ಲಿ ಸಾರಿಗೆ ಬಸ್ ನಿಲ್ದಾಣ ಇದೆ ಅಲ್ಲೇ ಅವರು ರಾತ್ರಿ ಇಡೀ ಮಲಗ್ತಾ ಇದ್ದಾರೆ. ಕೆಲವು ಕೂತು ಕಾಲವನ್ನು ಕಳೀತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಭಕ್ತರ ಸಂಖ್ಯೆ ಬಂದಿದೆ. ಇದು ಹಾಸನಾಂಬ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆ ಆಗಿದೆ. ಯಾಕೆಂದ್ರೆ ನಿನ್ನೆ ಬೆಳಗ್ಗೆವರೆಗೂ 15 ಲಕ್ಷಕ್ಕೂ ಹೆಚ್ಚು ಭಕ್ತರು ಬಂದು ದೇವ ದರ್ಶನವನ್ನು ಪಡೆದರೆ 1000 ರು 300 ರು ಲಾಡು ಪ್ರಸಾದ ಮಾರಾಟದಿಂದ ದಾಖಲೆಯ 10.5 ಕೋಟಿ ರು ಸಂಗ್ರಹವಾಗಿದೆ. ಇನ್ನೂ 5 ದಿನಗಳ ಕಾಲ ದೇವಿ ದರ್ಶನವಿದೆ. ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಒಂದು ಸೆಕೆಂಡಿಗೆ ಒಬ್ಬರು ಅಥವಾ ಇಬ್ಬರು ದೇವಿಯನ್ನು ದರ್ಶನ ಪಡೆದು 2 ಕಡೆಯಿಂದಲೂ ತೆರಳಬೇಕಾಗಿದೆ. ಹಾಗಾಗಿ 1 ನಿಮಿಷಕ್ಕೆ 155 ಜನರು ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಆದ್ರಿಂದ ಎಲ್ಲಾ ಭಾಗಗಳಲ್ಲೂ ಮೈಕ್ ಮೂಲಕ ಅನೌನ್ಸ್ ಅನ್ನ ಮಾಡಲಾಗ್ತಾ ಇದೆ. ಮಳೆ ಬಂದ್ರೆ ಭಕ್ತರು ನೆನೆದ ರೀತಿಯಲ್ಲಿ ನುಗ್ಗಲಾಗದ ಉಂಟಾಗದಂತೆ ಈಗಾಗಲೇ ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಭಕ್ತರಿಗೆ ಕುಡಿಯಲು ನೀರು, ಮಜ್ಜಿಗೆ, ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಭಕ್ತರು ರಾಜ್ಯದ ಮೂಲೆಗಳಿಂದ, ಹೊರ ಜಿಲ್ಲೆಗಳಿಂದಲೂ ಸಹ ಬಂದಿದ್ದಾರೆ. ಇದರ ಜೊತೆಗೆ ಏನು VIP ಅಂತ ಹೇಳ್ತೀವಿ, ವಿವಿಧ ಕ್ಷೇತ್ರದ ಗಣ್ಯರು, ವಿವಿಧ ಮಠಾಧೀಶರು, ನ್ಯಾಯಾಧೀಶರು, ಜನಪ್ರತಿನಿಧಿಗಳು ಸಹ ಪ್ರೋಟೋಕಾಲ್ ಇದರಲ್ಲಿ ಬಂದು ಅವರು ದೇವಿಯ ದರ್ಶನವನ್ನು ಪಡಿತಾರೆ. ಇಂದು ಸಹ ಸಾಕಷ್ಟು ಜನ ಗಣ್ಯರು ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಆದರೆ ಎಲ್ಲರಿಗೂ ಸುಗಮವಾಗಿ ದರ್ಶನ ಪಡಿತಾ ಇದ್ದಾರೆ. ಆದರೆ ಸಮಯ ಲೇಟ್ ಆಗ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.